ನಮಸ್ಕಾರ ಎಲ್ರಿಗೂ. ನೋಡಿ ನಮ್ಮ ಪಾಪು ಇವತ್ತು ಬೆಳಗ್ಗೆನೇ ಏನು ಮಾಡ್ತಾ ಇದ್ದಾರೆ ಅಂತೇಳಿ, ನೀರು ಬಿಟ್ಟಿದ್ದಾರೆ ಅಂತೇಳಿ ನೀರು ಹಿಡಿಯೋಕ್ಕೆ ನಾನೇ ಹೋಗ್ತೀನಿ ಅಂತ ಹೋಗ್ಬಿಟ್ಟು ನೀರು ಹಿಡಿತಾ ಇದ್ದಾರೆ ನಮ್ಮ ಮೇಡಮ್ಮು. ಬಟ್ಟೆ ಎಲ್ಲ ನೆನೆಸ್ಕೊಂಡು ಚೆನ್ನಾಗಿ ನೀರಾಗೆ ಆಟ ಆಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿದ್ರೆ ತಿರುಗಿ ನೋಡ್ತಾರೆ, ಗುಡ್ ಮಾರ್ನಿಂಗ್ ಹೇಳ್ದಿರಾ. ಅವ್ರಿಗೆ ಬೆಂಗಳೂರಲ್ಲಿ ನೀರಲ್ಲಿ ಬಿಡಲ್ಲಲ್ಲ ಆಟ ಆಡೋದಕ್ಕೆ ಅಂತ ಹೇಳಿ ಅವ್ರಿಗೆ ಇವಾಗ ಸಿಕ್ಕಿದೆ ಚಾನ್ಸು ಅಂತ ಹೇಳಿ ಚೆನ್ನಾಗಿ ನೀರಲ್ಲಿ ಆಟ ಆಡ್ತಿದ್ದಾರೆ. ಒಬ್ಬರು ನೀರಿಗೆ ಹೋದರೆ ಸಾಕು, ಇನ್ನಿಬ್ಬರು ಬರ್ತಾರೆ. ನಮ್ಮ ಅಣ್ಣ ಮಕ್ಕಳು ಹೆಂಗೋ ಸದ್ಯಕ್ಕೆ ಒಳಗಡೆ ಹಾಲು ಕುಡಿತಾ ಇದ್ರು, ಹಾಗಾಗಿ ಈ ಅಮ್ಮ ಬಿಂದಿಗೆ ತೊಗೊಂಡು ಇಟ್ಕೊಂಡಿದ್ದಾರೆ ಆಟ ಆಡ್ತೀನಿ ಅಂತ ಹೇಳಿ. ಇವತ್ತು ಪೂಜೆಗೆ ತೇರಿಗೆ ಹೂವು ತೊಗೊಂಡೋಗ್ಬೇಕಿತ್ತು. ಈ ಗಿಡದಲ್ಲಿ ಚೆನ್ನಾಗಿ ಬಿಟ್ಟಿದ್ವು, ಮನೇಲೂ ತರಿಸಿದ್ವಿ ಹೂವನ್ನು. ಮತ್ತು ಕೂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ನಮ್ಮ ಅಣ್ಣನ ಮಗ, ಒಂದು ಚಿಕ್ಕವನು. ಇವರು ನಮ್ಮ ಮನೇಲಿ ಇನ್ನೊಬ್ಬರು ಮೆಂಬರು, ಇವರು ಮಕ್ಕಳಾಡೋದ ನೋಡ್ತಾ ಇದ್ದಾರೆ. ಇನ್ನು ಇವತ್ತು ತೇರಿರೋದ್ರಿಂದ ಬೆಳಗ್ಗೆ ಬೇಗ ಆಗುತ್ತೆ ಅಂತೇಳಿ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಮಾಡಿದರು ನಮ್ಮಮ್ಮ. ಹಾಗಾಗಿ ನಾವು ತಿನ್ಕೊಂಡು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀವಿ. ತೇರಿಗೆ ಅಂತೇಳಿ ಚಿನ್ನಮ್ಮನಿಗೆ ಹೊಸ ಬಟ್ಟೆ ತೊಗೊಂಡಿದ್ದೆ, ಅವರು ರೆಡಿಯಾಗಿದ್ದಾರೆ. ಇವ್ರು ನಮ್ಮ ಅಣ್ಣನ ಮಗ ಫಸ್ಟ್ನೇವರು ಚೇತಸ್ಸು, ಅವರು ಹೊಸ ಬಟ್ಟೆ ಹಾಕ್ಕೊಂಡು ನೆಲದಲ್ಲಿ ಒದಾಡ್ತಾ ಇದ್ದಾರೆ. ನೋಡ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲ ರೆಡಿಯಾಗೋ ಮೂಡಲ್ಲಿದ್ದೀವಿ. ಹಾಗಾಗಿ ಇವ್ರು ನೋಡಿ ಮಹಾರಾಜನ ಥರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮ್ಸೆ ಕೂತಿದ್ದಾರೆ ನೋಡ್ಕೊಂಡು ರೆಡಿ ಆಗೋದನ್ನ. ಇವರು ನೆಲದಲ್ಲಿ ಒದ್ದಾಡ್ತಿರೋದ ನೋಡ್ತಾ ನಿಂತಿದ್ದಾರೆ ಪಾಪ ಚಿನ್ನಮ್ಮ. ಯಾಕೆ ಹಿಂಗೆ ಆಡ್ತಾವ್ರಿ ಇವರು ಅಂತ. ನಾನು ಸೀರೆ ಹಾಕ್ಕೊಂಡು ರೆಡಿಯಾಗಿ ಬಂದೆ ಕೆಳಗಡೆ. ಪಾಪು ಆಟ ಆಡ್ತಾ ಇದ್ದಾರೆ. ನಾವು ರೆಡಿ ಆಗೋ ಹೊತ್ತಿಗೆ 11 ಕಾಲಾಗಿತ್ತು. ಇವತ್ತು ತೇರಿರೋದ್ರಿಂದ ಆಂಜನೇಯ ಸ್ವಾಮಿಗೆ ಈ ಥರ ಅಲಂಕಾರ ಮಾಡಿದರು. ಹಾಗಾಗಿ ನಾವು ನೋಡಿಕೊಂಡು ತೇರು ಕಡೆ ಹೋಗೋಣ ಅಂತೇಳಿ ಬಂದ್ವಿ. ತೇರಿಗೆ ಈ ಆಂಜನೇಯ ಸ್ವಾಮಿನ ಕೂರಿಸಿರ್ತಾರೆ. ಹಾಗಾಗಿ ನಮ್ಮನೇಲಿ ಫೋಟೋ ಸಿಕ್ತು, ನಾನು ಅದರೊಳಗಡೆ ಆ್ಯಡ್ ಮಾಡಿದ್ದೀನಿ. ಇದು ಚೌಡಮ್ಮ ಮತ್ತು ದೊಡ್ಡಮ್ಮ ಕೂರಿಸಿದ್ದಾರೆ. ಇನ್ನು ನಾವು ತೇರು ನೋಡೋಕೆ ಬಂದಾಗ ಅಷ್ಟೊಂದೇನು ಬಿಸಿಲಿರಲಿಲ್ಲ, ಸ್ವಲ್ಪ ಮೋಡನೇ ಆಗಿತ್ತು. ತೇರಿಗೆ ಬಿಲ್ಗುಡ್ ಸೇವೆ ಮಾಡ್ತಾಯಿದ್ರು, ಹಾಗಾಗಿ ನಾವು ಇಲ್ಲಿಂದನೇ ನೋಡಿ ಒಂದು ಕ್ಲಿಪ್ ಹಾಕಿದ್ದೀನಿ. ಇನ್ನು ತೇರು ನೋಡೋಕೆ ಬಂದಿರೋ ಜನ ಅಂತೂ ಫುಲ್ಲು ರಶ್ ಆಗೋಗಿತ್ತು. ಇನ್ನು ಬಿಲ್ಗುಡ್ ಸೇವೆ ಅಂದರೆ ಈ ಥರ 101 ಎಡೆ ಇಡ್ತಾರೆ ತೇರು ಮುಂದೆಗಡೆ 101 ಎಡೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಆದಮೇಲೆ ಮುಂದಕ್ಕೆ ಮೂವ್ ಮಾಡ್ತಾರೆ ತೇರನ್ನ. ನಾವು ಈ ಥರ ತೇರೆಲ್ಲ ನೋಡಿ ಸುಮಾರು ವರ್ಷಗಳೇ ಆಗಿತ್ತು. ಈ ಸಲ ನಮ್ಮೂರಾಗ ಆಗಿದ್ದರಿಂದ ನಾವು ಆರಾಮಾಗಿ ನೋಡ್ಕೊಂಡು ಬಂದ್ವಿ. ನಿಮ್ಮವರೆಗೂ ಈ ಥರ ತೇರಿಗೆ ಬಿಲ್ಗುಡ್ ಸೇವೆ ಮಾಡ್ತಾರ ಫ್ರೆಂಡ್ಸ್? ಮಾಡಿದ್ರೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಗುಡ್ ಸೇವೆ ಯಾವ ಥರ ಮಾಡಿದ್ರು ತೇರಿಗೆ ಅಂತ ಹೇಳ್ಬಿಟ್ಟು. ತೇರನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೀವು ಕೂಡ ನಮ್ಮೂರು ತೇರು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್.
ತೇರನ್ನ ಎಳೆಯೋಕ್ಕೆ ಅಂತ ಹೇಳ್ಬಿಟ್ಟು ದೇವ್ರನ್ನೆಲ್ಲ ಹೊರಡಿಸಿದ್ರು. ಅಷ್ಟೊತ್ತಿಗೆ ಬಿಲ್ಗುಡ್ ಸೇವೆನೂ ಮುಗ್ದಿತ್ತು. ಹಾಗಾಗಿ ನಾವೂ ಕೂಡ ತೇರಿಗೆ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು 2 kg ಬಾಳೆಹಣ್ಣು ತೊಗೊಂಡೋಗಿದ್ವಿ. ತೇರು ಹೊಡೆದ ತಕ್ಷಣವೇ ಬಾಳೆಹಣ್ಣು ಹೊಡಿತಾರೆ. ಅದು ಮತ್ತು ಕಾಯಿನ್ಸು ತೊಗೊಂಡೋಗಿರ್ತಾರೆ ಕೆಲವೊಬ್ಬರು, ಅದನ್ನು ಹೊಡಿತಾರೆ. ಅದು ಮೇಲ್ಗಡೆ ಕಳಶ ಇಟ್ಟಿರ್ತಾರಲ್ಲ, ಅಲ್ಲಿಗೆ ತೇರಿಗೆ ಬಾಳೆಹಣ್ಣು ಹೊಡಿಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಎಲ್ಲ ಹೊಡಿತಾ ಇದ್ದಾರೆ ತೇರಿಗೆ. ನಾನು ಒಂದು 5-6 ಬಾಳೆಹಣ್ಣು ಹೊಡೆದೆ ಫ್ರೆಂಡ್ಸ್, ತಗಲೇ ಇಲ್ಲ. 1-2-3 ತಗುಲ್ತು ಅಷ್ಟೇ. ಎಲ್ಲರೂ ಬಾಳೆಹಣ್ಣನ್ನ ತೇರಿಗೆ ಹೊಡಿತಾ ಇದ್ದಿದ್ದರಿಂದ ಫುಲ್ಲು ರಶ್ ಆಗಿತ್ತು. ಅದರಲ್ಲೂ ಬಾಳೆಹಣ್ಣುಗಳೆಲ್ಲ ಬಂದು ತಲೆ ಮೇಲಿಂದೇ ಬೀಳ್ತಾ ಇದ್ವು. ಹಾಗಾಗಿ ನಾವು ಬೇಗ ಬೇಗ ತೇರಿಗೆ ಹೊಡೆದ್ಬಿಟ್ಟು ಸೈಡಿಗೆ ಬಂದು ನಿಂತ್ಕೊಂಡ್ವಿ. ಮಕ್ಕಳಿಗೆಲ್ಲ ತಗುಲಿದ್ರೆ ಮತ್ತೆ ಅಳ್ತಾರೆ ಅಂತ ಹೇಳ್ಬಿಟ್ಟು. ತೇರೆಲ್ಲ ಎಳೆದ್ಮೇಲೆ ಪೂಜೆ ಮಾಡಿಸ್ಕೊಡ್ತಾಯಿದ್ರು. ಅಲ್ಲೇ ಪೂಜೆ ಮಾಡಿಸ್ಕೊಳ್ಳೋ ಅಂತಾರೆ, ಪೂಜೆ ಮಾಡಿಸ್ಕೊಳ್ತಾಯಿದ್ರು. ನಮ್ಮ ಮನೇಲೂ ಪೂಜೆ ಮಾಡಿಸ್ಕೊಂಡು ಬಂದರು. ಅಷ್ಟೊತ್ತಿಗೆ ಅಲ್ಲೇ ಪಾನಕ ಪಲ್ಲಾರದ ಗಾಡಿಗಳು ಟ್ಯಾಕ್ಟ್ರಲ್ಲೆಲ್ಲ ತೊಗೊಬಂದಿದ್ರು. ತುಂಬ ಜನ ಬಂದಿದ್ದರು ಪಾನಕ ಪಲ್ಲಾರ ಕೊಡೋರು ಅಂತೂ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ, ಪಾನಕ ಪಲ್ಲಾರ ಕುಡಿಯೋಣ ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟೊಂದು ಪಾನಕ ಪಲ್ಲಾರದ ಗಾಡಿಗಳು ಇದ್ದಾವೆ ಅಂತ ಹೇಳ್ಬಿಟ್ಟು. ಈ ಸಲ ಫುಲ್ಲು ಜಾತ್ರೆ ಜೋರಾಗಿರೋದ್ರಿಂದ ಒಂದು 20 ಗಾಡಿಗಳು ಅಂತೂ ಬಂದಿದ್ವು. ನಾವು ತೇರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾನಕ ಇಸ್ಕೊಂಡು ಪಲ್ಲಾರನ್ನು ಇಸ್ಕೊಂಡು ಪಾನಕವಂತೂ ಸಿಕ್ಕಾಪಟ್ಟೆ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ ಬಿಸಿಲಿಗಂತೂ ಎಷ್ಟು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ನಾನಂತೂ ಅಲ್ಟಿಮೇಟ್ ಆಗಿತ್ತು ಪಾನಕ ಅಂತ ಹೇಳ್ಬಿಟ್ಟು ಕುಡಿದು ಇಟ್ಬಿಟ್ಟೆ. ಚಿನ್ನಮ್ಮನೂ ಕುಡಿದ್ರು, ಮನೆಗೂ ಇಸ್ಕೊಂಬಂದ್ವಿ. ಇನ್ನು ಜಾತ್ರೆ ವೈಬ್ಸ್ನ ನೀವು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್.
ಹೊಡಿತಾವೆ. ನೋಡಿ ಯಾರು ಹಿಡ್ಕೊಂಡಿಲ್ಲ ನೋಡಿ. ಪುಂಡ್ರಿ 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 ವ್ಯವಸ್ಥೆ ಮಾಡಿದಾವಲ್ಲ ಸಿನಿ. ಕೌಶಿ ಬಸ್ಯಾ ಓಯ್ ಬಸ್ಯಾ. ಇನ್ನು ತೇರು ಎಳೆದು ಪಾನಕ ಪಲಾರ ಹಂಚಿದ ಮೇಲಂತೂ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆಲೆ 2 ಗಂಟೆ ಆಗ್ತಾ ಬರ್ತಿತ್ತು. ಅಷ್ಟರಲ್ಲಿ ಆಲೆ ಊಟಕ್ಕೆ ಕೊಡ್ತಾಯಿದ್ರು. ಊಟಕ್ಕೆ ಪಾಯಸ ಮತ್ತು ಕೋಸಂಬರಿ ಕಾಳು ಎಲ್ಲ ಇತ್ತು. ಅಲ್ಲೇ ಕೊಡ್ತಾಯಿದ್ದರಿಂದ ಅಲ್ಲೇ ಪಾಯಸ ತಿಂದ್ಬಿಟ್ಟು ನಾನು ರೈಸ್ನ ಮನೆಗೆ ಹಾಕಿಸ್ಕೊಂಬಂದೆ. ಅಲ್ಲಿ ನಿಂತ್ಕೊಂಡೇ ತಿನ್ನಬೇಕಿತ್ತು, ಹಾಗಾಗಿ ಮನೆಗೆ ಹಾಕಿಸ್ಕೊಂಡು ಬಂದು ಇಲ್ಲಿ ಇಬ್ಬರು ತಿನ್ನೋವಷ್ಟು ಹಾಕಿಸ್ಕೊಂಡು ಬಂದೆ ನಾನು ಊಟನ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆ ಕೆಲಸ ಮಾಡಿಕೊಂಡು ಅಷ್ಟರಲ್ಲಿ ಅಲ್ಲೇ ಒಂದು 10 ಗಂಟೆ ಆಗೋಯಿತು. ನೈಟು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿಕೊಂಡ್ರು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಆರ್ಕೆಸ್ಟ್ರಾಕ್ಕೆ ಅಂತ ಹೇಳ್ಬಿಟ್ಟು. ಈ ಆರ್ಕೆಸ್ಟ್ರಾ ತುಂಬ ಜನ ಸೇರಿದ್ರಿಂದ ನಾವು ಪಾಪು ಊರನ್ನೆಲ್ಲ ಊಟ ಮಾಡಿಸ್ಕೊಂಡು ನೋಡ್ಕೊಂಬರೋಣ ಅಂತೇಳಿ ಹೊರಟ್ವಿ. ಅಷ್ಟೊತ್ತಿಗೆ ಆಲೇ ಚಿನ್ನಮ್ಮ ಯಾಕೋ ಅಳ್ತಾ ಇದ್ರು ತುಂಬ. ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ಇನ್ನು ಈ ಹಳ್ಳಿ ಕಡೆಗೆ ಆರ್ಕೆಸ್ಟ್ರಾ ಅಂತ ಅಂದರೆ
ಕರ್ನಾಟಕದ ಜನಪದ ಮತ್ತು ಮನರಂಜನಾ ಸಾಂಸ್ಕೃತಿಕ ಅವಿಭಾಜ್ಯ ಅಂಗವಾಗಿದೆ ಈ ಆರ್ಕೆಸ್ಟ್ರಾ. ಇನ್ನು ಈ ಆರ್ಕೆಸ್ಟ್ರಾನ ಊರುಗಳಿಗೆ ಜಾತ್ರೆ ಮತ್ತು ಗಣೇಶನ ಹಬ್ಬ ಮತ್ತು ಕನ್ನಡ ರಾಜ್ಯೋತ್ಸವ ಅಂತ ಹಬ್ಬಗಳಲ್ಲಿ ಈ ಆರ್ಕೆಸ್ಟ್ರಾದವ್ರನ್ನ ಕರೆಸ್ತಾರೆ ಊರಲ್ಲಿ. ಇನ್ನು ಬೆಂಗಳೂರು ಕಡೆ ಆದರೆ ಇಷ್ಟೆಲ್ಲ ಜನ ಇರೋದಿಲ್ಲ. ಈ ಹಳ್ಳಿ ಕಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಆರ್ಕೆಸ್ಟ್ರಾ ನೋಡೋದಕ್ಕೆ. ಇನ್ನು ಈ ಆರ್ಕೆಸ್ಟ್ರಾದವ್ರನ್ನ ಇತ್ತೀಚೆಗೆ ಮದುವೆಗಳಲ್ಲೂ ಫಂಕ್ಷನ್ಗಳಲ್ಲೂ ಸಹ ಕರೆಸ್ತಾರೆ. ಇನ್ನು ಇವರು ಕನ್ನಡ ಚಲನಚಿತ್ರ ಗೀತೆಗಳು, ಜಾನಪದ ಗೀತೆಗಳು ಮತ್ತು DJ ಡ್ಯಾನ್ಸ್ಗಳು ಆ ಥರದ್ದೆಲ್ಲ ನಡೆಸ್ಕೊಡ್ತಾ ಇರ್ತಾರೆ. ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಇನ್ನು ನಮ್ಮೂರಲ್ಲೂ ಮಕ್ಳುಗಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಡ್ಯಾನ್ಸ್ನ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ನೋಡಿ ಎಂಜಾಯ್ ಮಾಡಿ. ಈ ಆರ್ಕೆಸ್ಟ್ರಾವು ನೇರ ಗಾಯನ, ಜಾನಪದ ನೃತ್ಯ ಮತ್ತು ಕನ್ನಡ ಸಿನಿಮಾ ಹಾಡುಗಳಾಗಿರ್ತವೆ. ಆರ್ಕೆಸ್ಟ್ರಾದಲ್ಲಿ ಪ್ರತಿಯೊಂದು ಕಡೆ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೋ ಆ ಫಂಕ್ಷನಿಗೆ ತಕ್ಕನಂಗೆ ಒಂದು ಹಾಡುಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಊರಿನ ದೇವಸ್ಥಾನದ ಆವರಣಗಳಲ್ಲಿ ಮತ್ತು ಆಟದ ಮೈದಾನಗಳಲ್ಲಿ ಈ ಥರ ಆರ್ಕೆಸ್ಟ್ರನ್ನ ಫಿಕ್ಸ್ ಮಾಡ್ತಾರೆ. ಯಾಕಂದರೆ ಕೂತ್ಕೊಳ್ಳೋದಕ್ಕೂ ಜನಗಳಿಗೆ ಜಾಗ ಬೇಕಾಗುತ್ತಲ್ಲ, ಹಾಗಾಗಿ. ಇನ್ನು ನಾವಂತೂ ಆರ್ಕೆಸ್ಟ್ರಕ್ಕೆ ಹೋಗಿರಲಿಲ್ಲ. ಚಿನ್ನಮ್ಮನ ಮಲ್ಕೊಂಡಿದ್ರು. ಚಿನ್ನಮ್ಮ ಯಾಕೋ ಅಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಮಲಗಿಸ್ಕೊಂಡು ನಾನು ಮಲಗಿದ್ದೆ. ಮತ್ತೆ ಯಾಕೋ 12 ಗಂಟೆಗೆ ಅಮ್ಮಮ್ಮ ಅಂತೇಳಿ ನೆನೆಸ್ಕೊಂಡು ಅಳಕ್ಕೆ ಶುರು ಮಾಡ್ಕೊಂಡ್ರು. ಅವ್ರ ತಾತನೂ ಇರಲಿಲ್ಲ, ಅವ್ರ ಅಮ್ಮಮ್ಮನೂ ಇರಲಿಲ್ಲ. ಹಾಗಾಗಿ ಅವ್ರನ್ನ ಹುಡ್ಕೊಂಡು ನಾವು ಹೋಗಿದ್ವಿ. ಇಲ್ಲಿ ಆರ್ಕೆಸ್ಟ್ರದ ಹತ್ರ ಬಂದ್ವಿ. ಹಾಗಾಗಿ ಅಲ್ಲಿ ಕುಣಿತಿದ್ದು ನೋಡಿ ಇವರು ಕೂತ್ಕೊಳ್ಳೋಣ ಅಂತೇಳಿ ತೋರಿಸಿದ್ರು. ನೋಡಿ ಯಾವ ಥರ ಆರ್ಕೆಸ್ಟ್ರಾ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚಿನ್ನಮ್ಮ. ಇನ್ನು ನಮ್ಮೂರು ತೇರು ಜಾತ್ರೆ ಆರ್ಕೆಸ್ಟ್ರಾ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.